ಜೊಳಿ ಏನಾಗಿದೆ ನಿಮ್ಗೆ? ಯಾಕೆ ಹೀಗಾಡ್ತಿದ್ದೀರಾ? ನನಗೇನು ಆಗ್ಲಿಲ್ಲ ಮಧು, ಏನಾದ್ರೂ ಆಗ್ಲಿ ಅಂತ ಹಿಂಗ್ ಮಾಡ್ತಿರೋದು. ಅದು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಇನ್ನೂ ಕ್ಲೀನ್ ಆಗ್ಲಿ ಅಂತ ಕ್ಲೀನ್ ಮಾಡ್ತಾ ಇದ್ದೆ. ಕ್ಲೀನ್ ಮಾಡಿದ್ರೆ ಕ್ಲೀನ್ ಆಗುತ್ತೆ ಅಂತ ನನ್ಗೂ ಗೊತ್ತು. ಯಾಕೆ ಈ ರೀತಿ ನೀರ್ ಚರ್ಕೊಂಡು ಆಟ ಆಡ್ತಿದ್ದೀರಾ? ಕೆಲಸ ಮಾಡ್ಬೇಕಾದ್ರೆ ಒಂದು ಜೋಶ್ ಬೇಕಲ್ಲಮ್ಮ. ಈ ರೀತಿ ನೀರ್ ಚರ್ಕೊಂಡು ಆಟ ಆಡ್ತಿದ್ರೆ ಜಾರ್ ಬಿದ್ದು ಕೈ ಕಾಲು ಮುರ್ಕೋತೀರಾ ಅಷ್ಟೇ. ಮುರ್ಕೊಳ್ಳಿ ಅಂತ ಹಿಂಗ್ ಆಡ್ತಿರೋದು. ಏನ? ಓ, ಇಷ್ಟು ವರ್ಷ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೀನಿ, ಯಾವತ್ತು ಬಿಲ್ದರ್ ನೀವತ್ತು ಬಿದ್ಬಿಡ್ತೀರಾ? ಅನುಭವಕ್ಕೆ ಬರೋವರೆಗೂ ನೀವ್ ಯಾವ್ದನ್ನು ಸೀರಿಯಸ್ ಆಗಿ ತಗೊಳಲ್ಲ. ಸೊ ಅನ್ಭವಿಸಿ. ಅಂತ ಬಿದ್ರ ನಾನ್ ಹೇಳ್ದೆ, ನನ್ ಮಾತೆ ಕೇಳಿಲ್ಲ. ಈಗ ನೋಡಿ ಹೇಗಾಯ್ತು ಅಂತ. ಕಾಲು ಉಳುಕ್ಬಿಡ್ತು ಮಧು, ಅದಕ್ಕೆ ಬಿದ್ಬಿಟ್ಟೆ. ಸರಿ ಎದ್ದೇಳಿ. ಅಯ್ಯೋ ಮಮ್ಮಿ, ಆಗ್ತಿಲ್ಲ ನೋವು. ಜಾನಿ ತುಂಬಾ ನೋಯ್ತಿದ್ಯಾ ಜಾನಿ? ಹೌದಮ್ಮ, ತುಂಬಾ 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 ನೋವ್ತಿದೆ. ಏನ್ ಮಾಡೋದು? ಒಂದ್ ಕೆಲಸ ಮಾಡಮ್ಮ, ಈ ಕಾಲ್ನ ಕಿತ್ತು ಪಕ್ಕಕ್ಕಿಟ್ಟು ನೀರಲ್ಲಿ ಬೇರೆ ಕಾಲಿಟ್ಟಿದ್ದೀನಿ, ತಂದು ಫಿಕ್ಸ್ ಮಾಡ್ಬಿಡು. ಮತ್ತಿನ್ನೇನ್ ಮಧು, ಕಾಲು ಉಳ್ಕೋಸ್ಕೊಂಡು ಸಾಯ್ತಿದ್ದೀನಿ, ಏನಾಯ್ತು ಅಂತ ಕೇಳ್ತಿಯಲ್ಲ? ಬೇಗ ಯಾರಾದ್ರೂ ಉಳುಕ್ ತೆಗಿರಿದ್ರೆ ಕರ್ಸು. ಜಾನಿ, ಈ ಹಳ್ಳಿಲಿ ಅವ್ರು ಎಲ್ಲಿ ಸಿಗ್ತಾರಂತ ನನ್ಗೇನ್ ಗೊತ್ತು? ಯಾಕೆ ಮಧುರ ಟೀಚರ್, ಏನಾಯ್ತು? ಯಾಕೆ ಈ ಮನುಷ್ಯ ಹಂಗ್ ಕೂಕೊಂಡ್ರು? ಸಿಂಗಾಪುರದಲ್ಲಿ ಸಿಂಗಿಂಗ್ ಕಾಂಪಿಟಿಷನ್ ಇದೆ ಅಂತ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮತ್ತಿನ್ನೇನ್ರಿ, ಕಂಡು ಕಂಡು ಗಂಡು ಹೆಣ್ಣು ಅನ್ನೋ ಹಾಗೆ ನೋಡಿನೂ ಕೂಡ ಯಾಕೆ ಅಂತ ಕೇಳ್ತಿರಲ್ಲ. ನೀವು ಕೂತಿರೋದ್ ನೋಡಿದ್ರೆ ಕಾಲ್ ಜಾರ್ ಬಿದ್ದಿದ್ದೀರಿ ಅಂತ ಗೊತ್ತಾಯ್ತದೆ. ಅದಕ್ಕೆ ಯಾಕ್ರಿ ನಮ್ಮ ಹೊಟ್ಟೆ ಕಟ್ಟ ಕೇಳೋವರೆಗೂ ಕೂಕೊಂಡ್ರಿ? ನಮ್ ಗೌಡ್ರು ಯಜ್ಞ ಬಿದ್ನಿ ಅಂತ ಓಡಿ ಬಂದ್ರು. ಕಾಲ್ ಜಾರ್ ಬಿದ್ದಿದ್ರೆ ಮೂಳೆ ಕೂಡ ವಯಸ್ಸಾಯ್ತು. ನಿಮ್ಮನೆವರೆಗೂ ಕೇಳಿಸಿದೆ, ಪಕ್ಕದ ಮನೆ ಪಾರೂರು ಕೇಳಿಸ್ತಿಲ್ವೇ? ಏನಂದ್ರೆ? ನೀವ್ ಹಿಂಗೆ ಮಾತಾಡ್ತಾ ನಿಂತಿದ್ರೆ ನೋವು ತಡೆಯಕ್ಕಾಗದ, ನಾನು ಇಲ್ಲೇ ಸತ್ತು ಹೋಗ್ತೀನಿ ಅಂದೆ. ಅಷ್ಟ್ ಮಾಡಿ ಲೈನ್ ಕ್ಲಿಯರ್ ಆಗುತ್ತೆ. ಅಂದ್ರೆ ನಾನು ಇರ್ಬೇಕಾದ್ರೆ ಸಾಯಕ್ ಬಿಟ್ಬಿಡ್ತೀನ ಅಂದೆ. ಗೌಡ್ರೆ, ಬಂದಾಗ್ಲಿಂದ ಬರೀ ಮಾತಾಡ್ತಾನೆ ಇದ್ರ. ಯಾರಾದ್ರೂ ಉಳುಕ್ ತೆಗಿಯೋರ್ನ ಕರ್ಸಿ. ನಮ್ಮೂರ್ನಲ್ಲಿ ಯಾರೆಲ್ಲ ಇದ್ದಾರೆ ಮದೆ? ಒಬ್ಬ ಇದ್ದ, ಹೋದ್ ವರ್ಷ ಹೊಗೆ ಹಾಕೊಂಡ್ಬಿಟ್ಟ. ಹೌದು. ಮಧು, ನೋವು ತಡೆಯಕ್ಕಾಗ್ತಿಲ್ಲ, ಬೇಗ ಕರ್ಸು. ನೋಡಿ ಗೌಡ್ರೆ, ಜಾನಿ ಹೇಗ್ ಬಡ್ಕೋತಿದಾರಂತ. ತುಂಬಾ ಚೆನ್ನಾಗಿ ಬಡ್ಕೋತಾ ಇದ್ದಾರೆ. ವೆರಿ ಗುಡ್, ಕೀಪ್ ಇಟ್ ಅಪ್. ಗೌಡ್ರೆ, ಈ ಟೈಮಲ್ಲಿ ತಮಾಷೆ ಬೇಕಾ? ಜಾನಿ, ಸಮಾಧಾನ ಮಾಡ್ಕೊಳ್ಳಿ, ನಾನು ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಸುಂದ್ರಿ ಮೇಡಮ್, ಎಂತಾಯ್ತು ಮರ್ರೆ? ಜಾನಿ ಅವ್ರ ಆ ನಮ್ನಿ ಬಾಯ್ ಬಡ್ಕಂತಿದ್ರ. ಒಬ್ರಾದ್ಮೇಲೆ ಒಬ್ರು ಬಂದು ಏನಾಯ್ತು ಏನಾಯ್ತು ಅಂತ ಕೇಳ್ಬಿಡ್ರಪ್ಪ. ಇನ್ನು ಯಾರಾದ್ರೂ ಉಳಿದಿದ್ರೆ ಕರೆದು ಬಿಡಿ, ಎಲ್ರಿಗೂ ಒಟ್ಟಿಗೆ ಹೇಳ್ಬಿಡ್ತೀನಿ. ಒಳ್ಳೆ ಐಡಿಯಾನೆ. ತಮಟೆ ತಗೊಂಬಂದು ಡಂಗುರ ಸಾರಿ ಬಿಡೋಣ. ದೂರಿ, ಎಲ್ಲ ಟೈಮಲ್ಲೂ ಒಂದೇ ತರ ಮಾತಾಡ್ಬೇಡ. ಪಾಪ ಜಾನಿ ಕಾಲು ಉಳ್ಕಿಸ್ಕೊಂಡು ನೋವು ಅನ್ಭವಿಸ್ತಿದ್ದಾರೆ. ಬೇಗ ಹೋಗಿ ಗೌಡ್ರನ್ ಕರ್ಕೊಂಡ್ ಬಾ. ಅವ್ರ ಗುಳುಕ್ ತೆಗಿಯೋರು ಯಾರಾದ್ರೂ ಗೊತ್ತಾ ಅಂತ ಕೇಳ್ತೀನಿ. ನಾ ಈ ಊರಿನ ಗೌಡ, ನನ್ಗೆ ಯಾರು ಗೊತ್ತಿಲ್ಲ, ಇನ್ನು ಅವ್ರಿಗೇನ್ ಗೊತ್ತಿರುತ್ತೆ? ಗೊತ್ತಿತ್ತು ಗೌಡ್ರೆ, ಅವ್ರ ಮನೆಯಲ್ಲೂ ಉಳುಕ್ ತೆಗೋರು ಇದ್ರ. ಯಾರ್ ಇನ್ಸ್ಪೆಕ್ಟರ್? ಇನ್ಯಾರು ಸುಂದ್ರಿ ಮೇಡಮ್, ನಮ್ ಪಾರವ್ರ ಬಾರಿ ಲಾಯ್ಕ್ ಮಾಡಿ ಉಳುಕ್ ತೆಗಿತ್ರ. ನಿಜನಾ? ಹೌದು ಮಧುರ ಅವ್ರೆ, ಸ್ವಲ್ಪ ಹೊತ್ತಿಗೆ ಮುಂಚೆ ರಾಕಿ ಕಾಲು ಉಳ್ಕಿಸ್ಕೊಂಡಾಗ ಪಾರು ಅವರು ಮಸಾಜ್ ಮಾಡಿ ಉಳುಕ್ ತೆಗೆದ್ರು. ಹಾಗಾದ್ರೆ ಇನ್ನು ಯಾಕೆ ಇಲ್ಲೇ ನಿಂತಿದ್ದೀರಾ? ಬೇಗ ಅವ್ರ ಹತ್ರಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ರಿ. ಈಗ ನೀವ್ ಇರೋ ಪರಿಸ್ಥಿತಿಲಿ ಕರ್ಕೊಂಡ್ ಹೋಗಕ್ಕಾಗಲ್ಲ. ಹೆಂಗೂ 4 ಜನ ಗಂಡಸ್ರಿದೇವಿ, ಸತ್ ಹೆಣ್ಣು ತರ ಹೊತ್ಕೊಂಡು ಹೋಗ್ಬಿಡ್ತೇವ್ ಬಿಡಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.